ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ PU ಚಾನಲ್. ಇವತ್ತು ನಾವು ಸೆಕೆಂಡ್ PU ಬಿಸ್ನೆಸ್ ಸ್ಟಡೀಸ್ನ ಸೆಕೆಂಡ್ ಚಾಪ್ಟರ್ ನಿರ್ವಹಣೆ ತತ್ವಗಳು ಈ ಚಾಪ್ಟರ್ನ ಕ್ವಶನ್ ಆನ್ಸರ್ಗಳನ್ನು ಚರ್ಚೆ ಮಾಡೋಣ ಬನ್ನಿ. ಈ ಚಾಪ್ಟರಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 1 ಅಂಕದ 2 ಪ್ರಶ್ನೆ, ಹಾಗೆ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 8 ಅಂಕ ಜಸ್ಟ್ ಈ ಒಂದು ಚಾಪ್ಟರಿಂದ ಬರುತ್ತೆ. ಈ ಚಾಪ್ಟರ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಇದರಿಂದ 8 ಅಂಕದ 1 ಪ್ರಶ್ನೆ ಕೂಡ ಬರಲ್ಲ. 8 ಅಂಕದ ಪ್ರಶ್ನೆ ನಿಮಗೆ 1 ಅಂಕದ ಫಸ್ಟ್ ಚಾಪ್ಟರಿಂದ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. 1 ಅಂಕದ ಪ್ರಶ್ನೆಗಳು MCQ. ನಿರ್ವಹಣೆ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ನಿರ್ವಹಣೆ ತತ್ವಗಳು ಸಂಪೂರ್ಣ ಆಗಿರುವುದಿಲ್ಲ. ನಿರ್ವಹಣೆ ತತ್ವಗಳನ್ನು ಹೇಗೆ ರಚಿಸಲಾಗಿದೆ? ನಿರ್ವಹಣೆ ತತ್ವಗಳನ್ನು ವ್ಯವಸ್ಥಾಪಕರ ಅನುಭವಗಳಿಂದ ರಚಿಸಲಾಗಿದೆ. ಹೆನ್ರಿ ಫಿಯೋಲ್ ಡ್ಯಾಶ್ ಆಗಿದ್ದರು. ಹೆನ್ರಿ ಫಿಯೋಲ್ ಮೈನಿಂಗ್ ಇಂಜಿನಿಯರ್ ಆಗಿದ್ದರು. 4ನೇ ಪ್ರಶ್ನೆ, ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನು ನಿರ್ವಹಣೆಯು ಕಂಡುಹಿಡಿಯಬೇಕು. ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆಯ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ? ಈ ವಾಕ್ಯದಲ್ಲಿ ವಿಧಾನಾಧ್ಯಯನ ತತ್ವವನ್ನು ವ್ಯಾಖ್ಯಾನಿಸಲಾಗಿದೆ. ಇದು ಹಾಟ್ಸ್ ಕ್ವಶನ್ ಫ್ರೆಂಡ್ಸ್, ನೆನಪಿಟ್ಕೊಳ್ಳಿ. 5ನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯಲ್ಲಿ ವ್ಯವಸ್ಥಾಪಕನು ತನ್ನ ಅಧೀನರಲ್ಲಿ ನೇರ ಸಂವಹನ ನಡೆಸಲು ಸೂಚಿಸಿದರೆ ಇದು ಯಾವ ತತ್ವದ ಉದಾಹರಣೆಯಾಗಿದೆ? ಇದು ಗ್ಯಾಂಗ್ಪ್ಲಾಂಕ್ಗೆ ಉದಾಹರಣೆಯಾಗಿದೆ. ಇದೇ ರೀತಿಯ ಕ್ವಶನ್ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೋದು. ಒಂದು ಸೆಂಟೆನ್ಸ್ ಕೊಟ್ಟು ಈ ವಾಕ್ಯದಲ್ಲಿ ಯಾವ ತಂತ್ರ ಅಥವಾ ಯಾವ ತತ್ವ ಅಡಗಿದೆ ಅನ್ನೋದನ್ನು ಕೇಳ್ತಾರೆ. ಹುಷಾರಾಗಿ ನೋಡ್ಕೊಳ್ಳಿ. ಬೆಟ್ಟ ಸ್ಥಳಗಳನ್ನು ನೋಡೋಣ. ಡ್ಯಾಶ್ ರವರನ್ನು ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎನ್ನುವರು. FW ಟೇಲರ್ ಅವರನ್ನು ವೈಜ್ಞಾನಿಕ ನಿರ್ವಹಣೆ ಪಿತಾಮಹ ಎನ್ನುವರು. ಕನ್ಫ್ಯೂಸ್ ಆಗ್ತೀರಾ? ನೋಡ್ಕೊಳ್ಳಿ ನೆಟ್ಟಮಗೆ. 2ನೇ ಪ್ರಶ್ನೆ, ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಪರಸ್ಪರರೆಡೆಗಿನ ಮನೋಭಾವನೆಯ ಸಂಪೂರ್ಣ ಬದಲಾವಣೆಯನ್ನು ಮಾನಸಿಕ ಕ್ರಾಂತಿ. ನೋಡಿ, ಮಾನಸಿಕ ಕ್ರಾಂತಿ ಎನ್ನುವರು. ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಪರಸ್ಪರರೆಡೆಗಿನ ಮನೋಭಾವನೆಯ ಸಂಪೂರ್ಣ ಬದಲಾವಣೆಯನ್ನು ಮಾನಸಿಕ ಕ್ರಾಂತಿ ಎನ್ನುವರು. ಡ್ಯಾಶ್ ರವರನ್ನು ಸಾಮಾನ್ಯ ನಿರ್ವಹಣೆ ಪಿತಾಮಹ ಎನ್ನುವರು. FW ಟೇಲರ್ ಅವರನ್ನೆಲ್ಲ ಸಾಮಾನ್ಯ ನಿರ್ವಹಣೆ ಪಿತಾಮಹ ಎಂದು ಹೆನ್ರಿ ಫಿಯೋಲ್ ಅವರನ್ನು ಕರೆಯುತ್ತಾರೆ. ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ತೀರಾ? ಒಂದು ಕೆಲಸವನ್ನು ಮುಗಿಸುವಲ್ಲಿ ಬಯಸುವ ವಿಶ್ರಾಂತಿ, ಮಧ್ಯಂತರಗಳ ಪರಿಮಾಣ ಮತ್ತು ಪುನರಾವರ್ತನೆಯನ್ನು ಆಯಾಸ ಅಧ್ಯಯನ ಎನ್ನುವರು. ಒಬ್ಬನೇ ಒಬ್ಬ ಮೇಲಾಧಿಕಾರಿಯಿಂದ ಆದೇಶ ಪಡೆದು ಅವನಿಗೆ ಹೊಣೆಗಾರನಾಗಿರಬೇಕೆಂದು ಡ್ಯಾಶ್ ತತ್ವವು ತಿಳಿಸುತ್ತದೆ. ಏಕರೂಪ ಆಜ್ಞೆ ತತ್ವವು ತಿಳಿಸುತ್ತದೆ. ಏಕರೂಪ ಆಜ್ಞೆ ತತ್ವ ಪ್ರಕಾರ ಒಬ್ಬ ಕಾರ್ಮಿಕನು ಅಥವಾ ಒಬ್ಬ ಕೆಲಸಗಾರನು ಒಬ್ಬನೇ ಒಬ್ಬ ಮೇಲಾಧಿಕಾರಿಯಿಂದ ಆದೇಶಗಳನ್ನು ಪಡೆಯಬೇಕು ಮತ್ತು ಅವನೊಬ್ಬನಿಗೆ ಹೊಣೆಗಾರನಾಗಿರಬೇಕೆಂದು ತಿಳಿಸುತ್ತದೆ. ನೋಡ್ಕೊಳ್ಳಿ. ಹೊಂದಿಸಿ ಬರೆಯೋಣ ನೋಡೋಣ. ರಿಪೇರ್ ಬಾಸ್, ಇದಕ್ಕೆ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಉತ್ತರವಾಗುತ್ತೆ. ಕಿರಣ್ ಮುಜುಮ್ದಾರ್ ಶಾ, ಇವರು ಬಯೋಕಾನ್ ಕಂಪನಿಗೆ ಸೇರ್ತಾರೆ. ಸಂಘಭಾವನೆ, ಇದು ಗುಂಪು ಸ್ಫೂರ್ತಿ. ಉತ್ಪಾದನಾ ಅಧಿಕಾರಿ, ಗ್ಯಾಂಗ್ ಬಾಸ್. ಆಯಾಸ ಅಧ್ಯಯನ, ಇದು ಮಧ್ಯಂತರ ವಿಶ್ರಾಂತಿ. ಬಿಸ್ನೆಸ್ ಸ್ಟಡೀಸ್ನ ಎಲ್ಲ ಚಾಪ್ಟರ್ಗಳನ್ನ ನಾನು ಕವರ್ ಮಾಡಿಕೊಡ್ತೀನಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕನ್ನಡ, ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳು ಚಾನಲ್ನಲ್ಲಿವೆ. 1 ಮಾರ್ಕ್ ಕ್ವಶನ್ ನೋಡೋಣ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ವಿವರಿಸಬೇಕಾಗ್ತದೆ. ಟೇಲರ್ ಅವರ ಪ್ರಕಾರ ಶಿಷ್ಟೀಕರಣ ಎಂದರೇನು? ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗಳಿಗೂ ಶಿಷ್ಟಗಳನ್ನು ಸ್ಥಾಪಿಸುವ ಪ್ರಕ್ರಿಯೆಯನ್ನು ಶಿಷ್ಟೀಕರಣ ಎನ್ನುವರು. ಹೆನ್ರಿ ಫಿಯೋಲ್ ಅವರು ಎಷ್ಟು ನಿರ್ವಹಣಾ ತತ್ವಗಳನ್ನು ನೀಡಿದ್ದಾರೆ? ಹೆನ್ರಿ ಫಿಯೋಲ್ 14 ನಿರ್ವಹಣೆ ತತ್ವಗಳನ್ನು ನೀಡಿದ್ದಾರೆ. ನೆನಪಿಟ್ಕೊಳ್ಳಿ, 14. ವಿಧಾನ ಅಧ್ಯಯನದ ಉದ್ದೇಶವೇನು?
ವಿಧಾನ ಅಧ್ಯಯನದ ಉದ್ದೇಶವೇ ಒಂದು ಕೆಲಸ ಮಾಡುವ ಒಂದು ಅತ್ಯುತ್ತಮ ವಿಧಾನವನ್ನು ಕಂಡುಹಿಡಿಯುವುದೇ ವಿಧಾನ ಅಧ್ಯಯನದ ಉದ್ದೇಶ. ಒಬ್ಬ ಕಾರ್ಮಿಕನು ಇಬ್ಬರು ವ್ಯವಸ್ಥಾಪಕರಿಂದ ಸಂದಿಗ್ಧ ಹೇಳಿಕೆಗಳನ್ನು ಸ್ವೀಕರಿಸಿದಾಗ ಯಾವ ನಿರ್ವಹಣಾ ತತ್ವವನ್ನು ಅವನು ಉಲ್ಲಂಘಿಸಲಾಗುತ್ತದೆ? ಏಕರೂಪಾಜ್ಞೆ ತತ್ವವನ್ನು ಅವನು ಉಲ್ಲಂಘಿಸಿದಂತಾಗುತ್ತದೆ. ಒಂದು ಕಾರ್ಮಿಕ ಗುಂಪು ಏಕತೆ ಮತ್ತು ಪರಸ್ಪರ ಸುಮಧುರ ಸಂಬಂಧದಿಂದ ಒಂದು ಕಾರ್ಯಯೋಜನೆಯನ್ನು ಯಶಸ್ವಿಗೊಳಿಸುತ್ತಾರೆ. ಇಲ್ಲಿ ಅವರು ಯಾವ ತತ್ವವನ್ನು ಅನುಸರಿಸಿದರು? ಸಂಘಭಾವನೆ. ಕಾರ್ಮಿಕ ಗುಂಪು ಹೇಳಿದರೆ ಅವರು ಸಂಘದಿಂದ ಅಂದರೆ ಒಟ್ಟಾಗಿ ಆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದಕ್ಕೆ ಯಾವ ತತ್ವ? ಸಂಘಭಾವನೆ ಅಥವಾ ಗುಂಪು ಸ್ಫೂರ್ತಿಯಿಂದ. ನಿಮಗೆ ಸಾಮಾನ್ಯವಾಗಿ 1 ಮಾರ್ಕ್ಗೆ ಹಾಟ್ಸ್ ಕ್ವಶನ್ ಬರುತ್ತೆ. ಈ ಚಾಪ್ಟರಿಂದ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. 2 ಅಂಕದ ಪ್ರಶ್ನೆಗಳನ್ನು 2 ಅಥವಾ 3 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ನಿರ್ವಹಣಾ ತತ್ವಗಳನ್ನು ಏನೆಂದು ಅರ್ಥೈಸುವಿರಿ? ನಿರ್ವಹಣೆ ತತ್ವಗಳು ಸಾಮಾನ್ಯ ಮಾರ್ಗಸೂಚಿಗಳಾಗಿದ್ದು ವ್ಯವಸ್ಥಾಪಕರು ಸೂಕ್ತವಾದ ತೀರ್ಮಾನಗಳನ್ನು ತೆಗೆದುಕೊಂಡು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಎಂದು ಅರ್ಥೈಸಬಹುದು. 2ನೇ ಪ್ರಶ್ನೆ, ಚಲನೆ ಅಧ್ಯಯನ ಎಂದರೇನು? ಒಂದು ಕೆಲಸವನ್ನು ಮಾಡುವಾಗ ಕೈಗೊಳ್ಳಲಾಗುವ ವಸ್ತುಗಳನ್ನು ಎತ್ತುವುದು, ವಸ್ತುಗಳನ್ನು ಇಡುವುದು, ಅವು ಕೂರುವುದು, ಸ್ಥಾನಗಳನ್ನು ಬದಲಾಯಿಸುವುದು ಇತ್ಯಾದಿ ಚಲನೆಗಳಿಗೆ ಸಂಬಂಧಿಸಿದ ಅಧ್ಯಯನವನ್ನು ಚಲನೆ ಅಧ್ಯಯನ ಎನ್ನುವರು. ನೋಡ್ಕೊಳ್ಳಿ, ಏಕರೂಪಾಜ್ಞೆ ಮತ್ತು ಏಕರೂಪ ನಿರ್ದೇಶನಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಮಿಸ್ ಮಾಡಬೇಡಿ. ನಮಗೆ ನೋಟ್ಸ್ ಮಾಡ್ಕೊಳ್ಳಿ. ಏಕರೂಪಾಜ್ಞೆ ಹಾಗೂ ಏಕರೂಪ ನಿರ್ದೇಶನ. ಏಕರೂಪಾಜ್ಞೆಯನ್ನು ನೋಡೋಣ. ಇದು ಇಬ್ಬಗೆಯ ಅಧೀನತೆಯನ್ನು ತಪ್ಪಿಸುತ್ತದೆ ಹಾಗೂ ಇದು ಪ್ರತ್ಯೇಕ ಕಾರ್ಮಿಕನ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಅರ್ಥವು ಒಬ್ಬ ಅಧೀನ ಅಧಿಕಾರಿಯು ಒಬ್ಬ ಮೇಲಾಧಿಕಾರಿಯಿಂದ ಆದೇಶಗಳನ್ನು ಪಡೆಯುವುದು ಮತ್ತು ಅವನೊಬ್ಬನಿಗೆ ಸಹ ಹೊಣೆಗಾರನಾಗಿರುವುದು. ಈ ಕಡೆ ಏಕರೂಪ ನಿರ್ದೇಶನ ನೋಡೋಣ. ಇದು ಚಟುವಟಿಕೆಗಳ ಅತಿಕ್ರಮಣವನ್ನು ತಪ್ಪಿಸುತ್ತದೆ. ಇದು ಇಡೀ ಸಂಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ. ಇದರ ಅರ್ಥವು ಒಂದೇ ಉದ್ದೇಶವನ್ನು ಹೊಂದಿರುವ ಪ್ರತಿಯೊಂದು ಗುಂಪು ಚಟುವಟಿಕೆಗಳು ಒಬ್ಬ ಮುಖ್ಯಸ್ಥ ಮತ್ತು ಒಂದು ಯೋಜನೆಯನ್ನು ಹೊಂದಿರಬೇಕು. ಈ 3 ವ್ಯತ್ಯಾಸಗಳಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕು, ನಿಮಗೆ 2 ಅಂಕ ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್, ಪ್ರಿಪ್ರೇಟ್ರಿ ಹಾಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲೂ ಸಹ ಬಹಳ ಸಲ ಬಂದಿದೆ. ಈ ಚಾಪ್ಟರಿಂದ 1 ಅಂಕದ 2 ಪ್ರಶ್ನೆ ಹಾಗೆ 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 8 ಅಂಕ ಬರುತ್ತೆ. ನೋಡ್ಕೊಳ್ಳಿ. 4ನೇ ಪ್ರಶ್ನೆ, ಶ್ರೇಣೀಕೃತ ಸರಪಳಿ ಎಂದರೇನು? ಪ್ರತಿಯೊಂದು ಸಂಸ್ಥೆಯು ಮೇಲಾಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳನ್ನ ಒಳಗೊಂಡಿರುತ್ತದೆ. ಅವರಲ್ಲಿ ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎನ್ನುವರು. ಇದು ಸಹ ತುಂಬ ಇಂಪಾರ್ಟೆಂಟ್. ನೋಡ್ಕೊಳ್ಳಿ. ಗ್ಯಾಂಗ್ ಪ್ಲಾಂಕ್ ಎಂದರೇನು? ಒಂದು ಸಂಸ್ಥೆಯ ಅಧಿಕಾರಿಗಳು ನೌಕರರು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸದೆ ತುರ್ತು ಪರಿಸ್ಥಿತಿಯಲ್ಲಿ ವಿಳಂಬವಿಲ್ಲದೆ ನೇರ ಸಂವಹನ ನಡೆಸುವುದನ್ನು ಗ್ಯಾಂಗ್ ಪ್ಲಾಂಕ್ ಎನ್ನುತ್ತಾರೆ. 6ನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘ ರಜೆಯನ್ನು ಪಡೆದಿರುತ್ತಾನೆ ಮತ್ತು ಕಡಿಮೆ ಉತ್ಪಾದಕತೆಯನ್ನು ಹೊಂದಿರುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರ ಸಹಾಯಕವಾಗುತ್ತದೆ ಎಂಬುದನ್ನು 2 ಉದಾಹರಣೆಗಳೊಂದಿಗೆ ಅಂದರೆ 2 ವಾಕ್ಯಗಳೊಂದಿಗೆ ವಿವರಿಸಿ. ಇದು ಹಾಟ್ಸ್ ಕ್ವಶನ್. ಇದರ ಆನ್ಸರ್ ತುಂಬ ಲೆಂತಿ ಆಗಿದೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದರೆ ಈ ವಿಡಿಯೋ ಲೆಂತಿ ಆಗುತ್ತೆ. ಪ್ಲೀಸ್ ನೀವೇ ನೋಡ್ಕೊಳ್ಳಿ. 7ನೇ ಪ್ರಶ್ನೆ, ಒಬ್ಬ ವ್ಯವಸ್ಥಾಪಕನು ಅಧೀನರನ್ನು ಯಾವಾಗಲೂ ನ್ಯಾಯಯುತವಾಗಿ ಹಾಗೂ ದಯೆಯಿಂದ ಕಾಣುತ್ತಾನೆ. ಇಲ್ಲಿ ನಿರ್ವಹಣೆಯ ತತ್ವವನ್ನು ಗುರುತಿಸಿ ಮತ್ತು ವಿವರಿಸಿ. ಕೆಳಗಡೆ ಇದೆ ಆನ್ಸರ್ ನೋಡ್ಕೊಳ್ಳಿ. ಕೆಳಗಡೆ ಆನ್ಸರ್ ಇದೆ, ಒಂದ್ಸಲ ನೋಡ್ಕೊಳ್ಳಿ.
4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳನ್ನ 10ರಿಂದ 12 ವಾಕ್ಯಗಳು ವಿವರಿಸಬೇಕಾಗುತ್ತದೆ. ಮೊದಲನೇ ಪ್ರಶ್ನೆ, FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಕನ್ಫ್ಯೂಸ್ ಆಗಬೇಡಿ, ಅವ್ರು ಕೇಳಿದ್ದು ವೈಜ್ಞಾನಿಕ ನಿರ್ವಹಣೆ ತತ್ವಗಳು, ತಂತ್ರಗಳನ್ನೆಲ್ಲ. ನೋಡೋಣ ಯಾವ್ಯಾವಂತ. ಮೊದಲನೇದು ವಿಜ್ಞಾನ ಹೆಬ್ಬೆಳ ನಿಯಮವಲ್ಲ. ಎರಡನೇದು ಸಾಮರಸ್ಯ ವಿರೋಧವಲ್ಲ. ಇವುಗಳನ್ನು ಈ ರೀತಿ ಎಕ್ಸ್ಪ್ಲೇನ್ ಮಾಡಿದರೆ ಮಾತ್ರ ನಿಮಗೆ 4ಕ್ಕೆ 4 ಅಂಕ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಮೊದಲನೇದು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಎರಡನೇದು ಸಾಮರಸ್ಯ ವಿರೋಧವಲ್ಲ. ಇವುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇಲ್ಲಾಂದರೆ ವಿಡಿಯೋ ಲೆಂದಿ ಆಗುತ್ತೆ, ನೀವೇ ನೋಡ್ಕೊಳ್ಳಿ. ಮೂರನೇದು ಸಹಕಾರ ಪ್ರತ್ಯೇಕತಾವಾದವಲ್ಲ. ನಾಲ್ಕನೇದು ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳ ಅಭಿವೃದ್ಧಿ. ಜಸ್ಟ್ ಈ ಹೆಡ್ಲೈನ್ ಅಂದರೆ ಪಾಯಿಂಟ್ಸ್ ಬರೆದರೆ ಸಾಕು, ನಿಮಗೆ 2 ಅಂಕ ಕೊಡ್ತಾರೆ. ಅವುಗಳು ಎಕ್ಸ್ಪ್ಲೇನ್ ಮಾಡಿದರೆ 4 ಅಂಕ ಕೊಡ್ತಾರೆ, ನೋಡ್ಕೊಳ್ಳಿ. ಎರಡನೇ ಪ್ರಶ್ನೆ, ವೈಜ್ಞಾನಿಕ ನಿರ್ವಹಣೆಯ ಯಾವುದಾದರೂ 4 ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಆಗಲೇ ತತ್ವಗಳನ್ನು ಕೇಳಿದ್ರು ಮುಂಚೆ ಮೊದಲನೇ ಪ್ರಶ್ನೆಯಲ್ಲಿ. ಈಗ ಎರಡನೇ ಪ್ರಶ್ನೆಯಲ್ಲಿ ತಂತ್ರಗಳನ್ನು ಕೇಳ್ತಿದ್ದಾರೆ. ಅವುಗಳನ್ನು ನೋಡೋಣ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಮತ್ತು ಕೆಲಸದ ಸೃಷ್ಟೀಕರಣ ಮತ್ತು ಸರಳೀಕರಣ. ಇವೆರಡು ಅಷ್ಟು ಇಂಪಾರ್ಟೆಂಟ್ ಏನಲ್ಲ, ಬಟ್ ಇನ್ನು 4 ಇವೆ. ಅವೇ ವಿಧಾನ ಅಧ್ಯಯನ, ಚಲನೆ ಅಧ್ಯಯನ, ಆಯಾಸ ಅಧ್ಯಯನ ಹಾಗೂ ಸಮಯ ಅಧ್ಯಯನ. ಇವುಗಳು ತುಂಬ ಇಂಪಾರ್ಟೆಂಟ್, ಇವುಗಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ವೈಜ್ಞಾನಿಕ ನಿರ್ವಹಣೆ ಯಾವುದಾದ್ರೂ 4 ತಂತ್ರಗಳನ್ನು ಕೇಳಿದಾಗ ಇವನೇ 4 ತಂತ್ರಗಳನ್ನು ಬರೆಯಿರಿ. ನಿಮಗೆ ಬಹಳ ಚಾನ್ಸಸ್ ಇದೆ 4ಕ್ಕೆ 4 ಅಂಕ ಕೊಡೋದಕ್ಕೆ. ಇವುಗಳು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಮತ್ತು ಕೆಲಸದ ಸೃಷ್ಟೀಕರಣ ಹಾಗೂ ಸರಳೀಕರಣ. ವಿಧಾನ ಅಧ್ಯಯನ ನೋಡ್ಕೊಳ್ಳಿ. ವಿಧಾನ ಅಧ್ಯಯನ ಎಂದರೆ ಕೆಲಸ ಮಾಡುವ ಒಂದು ಅತ್ಯುತ್ತಮ ವಿಧಾನವನ್ನು ಕಂಡುಹಿಡಿಯುವ ಅಧ್ಯಯನವೇ ವಿಧಾನ ಅಧ್ಯಯನ. ಚಲನೆ ಅಧ್ಯಯನ ಅಂದರೆ ಕಾರ್ಮಿಕನು ಕೆಲಸ ಮಾಡುವಾಗ ವಸ್ತುಗಳನ್ನು ಎತ್ತುವುದು, ಇಡುವುದು, ಕೂರುವುದು, ಅತ್ತಿತ್ತ ಚಲಿಸುವುದನ್ನು ಮಾಡಬೇಕಾಗುತ್ತದೆ. ಈ ಚಲನೆಗಳನ್ನು ಅನವಶ್ಯಕವಾಗುವುಗಳನ್ನು ತೆಗೆದುಹಾಕಲು ನಡೆಸುವ ಅಧ್ಯಯನವೇ ಚಲನೆ ಅಧ್ಯಯನವಾಗಿದೆ. ಅಂದರೆ ನಮ್ಮ ಅನವಶ್ಯಕ ಚಲನೆಯನ್ನು ತೆಗೆದುಹಾಕಿ ಕಡಿಮೆ ಸಮಯದಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಲು ಸಹಾಯ ಮಾಡುವುದೇ ಚಲನೆ ಅಧ್ಯಯನ. ಸಮಯ ಅಧ್ಯಯನ ನೋಡ್ಕೊಳ್ಳಿ. ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಿ ಮುಗಿಸಲು ತಗಲುವ ಶಿಷ್ಟ ಸಮಯವನ್ನು ನಿರ್ಧರಿಸುವುದೇ ಸಮಯ ಅಧ್ಯಯನ. ಹಾಗೆ ಆಯಾಸ ಅಧ್ಯಯನ. ಒಬ್ಬ ವ್ಯಕ್ತಿಯು ನಿರಂತರವಾಗಿ ಒಂದಿಷ್ಟು ಸಮಯದವರೆಗೆ ಕಾರ್ಯನಿರ್ವಹಿಸಿದಾಗ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಆಯಾಸಗೊಳ್ಳುತ್ತಾನೆ. ಆಗ ಅವರಿಗೆ ವಿಶ್ರಾಂತಿಯು ಅವಶ್ಯಕವಾಗಿರುತ್ತದೆ. ಅವರು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ನಂತರ ಮುಂದಿನ ಕೆಲಸಗಳನ್ನು ಕಾರ್ಯನಿರ್ವಹಿಸಿದಾಗ ಅವರಿಗೆ ಮರುಚೇತನವಾಗುತ್ತದೆ. ಅಂದರೆ ಮತ್ತು ಉತ್ಸಾಹದಾಯಕವಾಗಿ ಕೆಲಸ ಮಾಡಲಾಗುತ್ತದೆ. ಇದೇ ಆಯಾಸ ಅಧ್ಯಯನ. ಇವುಗಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದನೇದು ಚಲನೆ ಅಧ್ಯಯನ, ವಿಧಾನ ಅಧ್ಯಯನ, ಸಮಯ ಅಧ್ಯಯನ ಹಾಗೂ ಆಯಾಸ ಅಧ್ಯಯನ. ಈ ಪ್ರಶ್ನೆ ಕೇಳಿದಾಗ ಇವುಗಳನ್ನು ಮಾತ್ರ ಬರೆಯಿರಿ. ಯಾವುದಾದ್ರೂ 4 ವಿವರಿಸಬೇಕು. ಇವುಗಳೇ ನಿಮ್ಮ ಮೊದಲ ಆಯ್ಕೆಯಾಗಿರಲಿ. ಮೂರನೇ ಪ್ರಶ್ನೆ, ಒಬ್ಬ ಮುಖ್ಯ ವ್ಯವಸ್ಥಾಪಕರಾಗಿ ನಿಮ್ಮ ಸಂಸ್ಥೆಯಲ್ಲಿ ನೀವು ಅಳವಡಿಸಿಕೊಳ್ಳಲು ಇಚ್ಛಿಸುವ ಹೆನ್ರಿ ಫೀಲ್ಡ್ ರವರ ಯಾವುದಾದ್ರೂ 8 ತತ್ವಗಳನ್ನು ಪಟ್ಟಿ ಮಾಡಿ. ಇದು ಹಾಟ್ಸ್ ಕ್ವಶನ್, ಬಟ್ ಇದು 2026ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿತ್ತು. ನಾನು ಸಹ ಎಕ್ಸಾಮ್ ಬರೆದಿದ್ದೆ, ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಜಸ್ಟ್ 8 ತತ್ವಗಳನ್ನು ಬರೆದರೆ ಸಾಕು, ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. 2 ತತ್ವಕ್ಕೆ 1 ಮಾರ್ಕ್ಸು. ಮೊದಲನೇ ಶ್ರಮ ವಿಭಜನೆ, ಅಧಿಕಾರ ಮತ್ತು ಹೊಣೆಗಾರಿಕೆ, ಶಿಸ್ತು, ಏಕರೂಪ ಆಜ್ಞೆ, ಏಕರೂಪ ನಿರ್ದೇಶನ, ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು, ನೌಕರರ ಸಂಭಾವನೆ, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಶ್ರೇಣೀಕೃತ ಸರಪಳಿ, ಕ್ರಮ, ಸಮತೆ ಅಥವಾ ನ್ಯಾಯ, ಸಿಬ್ಬಂದಿ ಸ್ಥಿರತೆ, ಮುಂತೊಡಗುವಿಕೆ, ಸಂಘಭಾವನೆ. ಇವುಗಳಲ್ಲಿ ಈ 14ಗಳಲ್ಲಿ ಯಾವುದಾದ್ರೂ 8ಗಳನ್ನು ಬರೆದರೆ ಸಾಕು, ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಫ್ರೆಂಡ್ಸ್, ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಧ್ಯಾಯದಿಂದ ನಿಮಗೆ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಹಾಗೆ 4 ಅಂಕದ 1 ಪ್ರಶ್ನೆ, ಟೋಟಲಾಗಿ 8 ಅಂಕ ಸಿಗುತ್ತೆ. ಈ ಚಾಪ್ಟರ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಸ್ನೆಸ್ ಸ್ಟಡೀಸ್ನ ಎಲ್ಲ ಪ್ರಶ್ನೆಗಳು ಎಲ್ಲ ಅಧ್ಯಾಯಗಳು ನೋಟ್ಸ್ಗಳು ಸಹ ಕವರ್ ಮಾಡಿದ್ದೀವಿ. ಒಂದ್ಸಲ ಚಾನಲ್ ವಿಸಿಟ್ ಮಾಡಿ. ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಕೊಡುತ್ತೆ ಮುಂದೆ ವಿಡಿಯೋ ಮಾಡೋದಕ್ಕೆ. ಚಾನಲ್ ಗ್ರೋತ್ ಆಗಲಿಲ್ಲ ಅಂದರೆ ನಮಗೂ ಸಹ ವಿಡಿಯೋ ಮಾಡಿ ಎದಕ್ಕೂ ಉಪಯೋಗ ಇರಲಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.